ನಮ್ಗೆ ಆಗದೇ ಇದ್ದವ್ರು ಯಾರೋ ಮನೆ ಕಟ್ಟಿದ್ರೆ ಅವ್ನು ಕಷ್ಟಪಟ್ಟು ಕಟ್ಟಿದ್ರು ಕೂಡ ನಾವು ಅಪಾರ್ಥವೇ ಮಾಡೋದು. ಟೇಬಲ್ ಕೆಳಗೆ ತೊಗೊಂಡಿದ್ದಾನೆ ಚೆನ್ನಾಗಿ, ಕಟ್ತಾ ಇನ್ನೇನು ಮಾಡ್ತಾನೆ ಅಂತೀವಿ. ಅರ್ಥ ಆಯ್ತಾ? ಯಾಕೆ ಅಂದರೆ ದ್ವೇಷ ಇದೆ ಅವ್ರ ಮೇಲೆ. ಅದರಿಂದ ದ್ವೇಷ ಇರೋರು ಯಾವುದೇ ಗುಣಕಾರ್ಯವನ್ನು ಮಾಡಿದರೂ ಕೂಡ ನಾವು ಅದನ್ನು ತಪ್ಪರ್ಥನೇ ಮಾಡೋದು. ಹಾಗೆ ದೇವರ ಜ್ಞಾನ ದೈತ್ಯರಿಗಿಲ್ಲ. ಆದ್ದರಿಂದ ಪಾಪ ಜ್ಞಾನ ಇಲ್ಲ ದೇವ್ರ ಮೇಲೆ, ಅದಕ್ಕೆ ಅವರು ದೇವ್ರ ಬಗ್ಗೆ ಆ ಥರ ತಿಳ್ಕೊಂಡಿದ್ದಾರೆ. ಜ್ಞಾನ ಕೊಟ್ಟರೆ ಅವರು ಚೆನ್ನಾಗಿ ತಿಳ್ಕೊತಾರೆ ಅನ್ನಕ್ಕೇ ದುರ್ಯೋಧನಂಗೆ ಎಲ್ಲ ಅವಸ್ಥೆಗಳನ್ನು ಕೊಟ್ಟಿದ್ದು. ಇದು ಪ್ರಮೇಯ. ಆಯಿತಾ? ನಮಗೇನೇನು ಕೊಟ್ಟನೋ ಎಲ್ಲ ಕೊಡ್ತಾನೆ. ಧರ್ಮರಾಜರು ಅಣ್ಣ, ಭೀಮಸೇನ ದೇವರು ಅಣ್ಣ, ಕೃಷ್ಣ ಪರಮಾತ್ಮ ಬೀಗ, ವೇದವ್ಯಾಸದೇವರು ತಾತ, ದ್ರೌಪದಾದೇವಿಯರು ಅತ್ತಿಗೆ, ಒಬ್ಬರೇ ಗುರುಗಳು ಇಬ್ಬರಿಗೂ ಪಾಂಡವರು ಕೌರವರಿಗೆ ದ್ರೋಣಾಚಾರ್ಯರು, ಅಸ್ತ್ರ ಶಸ್ತ್ರ ವಿದ್ಯೆ ಮಂತ್ರ ತಂತ್ರ ಸಿದ್ಧಿ ಸಂಸಿದ್ಧಿ ಸಪ್ತಕೋಟಿ ಮಹಾಮಂತ್ರಾಣಂ ಅಂತ ಹೇಳಿದ್ದಾರೆ ರಾಯರು. ಆನಂದ ರಾಮಾಯಣದಲ್ಲಿ ಹೇಳ್ತಾರೆ 9 ಕೋಟಿ ವಿಷಮಂತ್ರಗಳ ಸಿದ್ಧಿ ಇತ್ತಂತೆ ದುರ್ಯೋಧನಿಗೆ. ಪಾಪ ಎಷ್ಟು ಜನಕ್ಕೆ ಹಾಕಿರ್ಬೋದು, ಎಷ್ಟು ಜನ ಸಾಯಿಸಿರ್ಬೋದು ಲೆಕ್ಕ. ಏನೋ ಲೆಕ್ಕಕ್ಕಿಲ್ಲ ಅವೆಲ್ಲ ಅಷ್ಟೇ.